ವರ್ಷ ಮೇಡಮ್, ಗುಡ್ ಈವ್ನಿಂಗ್. ಅಮ್ಮ ಮನೇಲಿ ಇಲ್ಲ. ಮನೆ ಇಲ್ವಾ? ನೀನಿಷ್ಟು ಗಟ್ಟಿ ಧ್ವನಿಯಲ್ಲಿ ವಿಶ್ ಮಾಡಿದಾಗಲೇ ಅಂದ್ಕೊಂಡೆ ನಿಮ್ಮಮ್ಮ ಮನೇಲಿ ಇರಲ್ಲ ಅಂತ. ಎಲ್ಲಿ ಹೋಗಿದ್ದಾರೆ? ಊರಿಗೆ, ವಿಷ್ಣು ಮಾವನ ಮನೆಗೆ. ಅದೇನದು ಇಕ್ಕಿದ ಹಾಗೆ ಊರಿಗೆ? ಅಪ್ಪ, ಇವತ್ತು ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಫೀಲ್ ಆಗ್ತಾ ಇದೆ. ಹೀಗೆ ಗಟ್ಟಿಯಾಗಿ ಉಸಿರಾಡ್ಬಿಡ್ತೀನಿ. ನೀನು ಅಮ್ಮನ ಬಗ್ಗೆ ಮಾತಾಡು, ಕಂಪ್ಲೇಂಟ್ ಮಾಡು, ಪರವಾಗಿಲ್ಲ. ಆದ್ರೆ ಈ ಉತ್ಪ್ರೇಕ್ಷೆ ಚೆನ್ನಾಗಿರಲ್ಲ ಅನ್ಸುತ್ತೆ. ನಿನಗೇನ್ ಗೊತ್ತು ನನ್ನ ಸಂಕಟ? ನಿಮ್ಗೆ ಕೂತ್ಕೊಳ್ಳೋ ಹಾಗಿಲ್ಲ, ನಿಂತ್ಕೊಳ್ಳೋ ಹಾಗಿಲ್ಲ, ಮಲ್ಕೊಳ್ಳೋ ಹಾಗೂ ಇಲ್ಲ. ಅಲ್ಲ, ಅಮ್ಮ ನಿನ್ ಹತ್ರ ಮಾತೇ ಆಡ್ತಾ ಇರಲಿಲ್ಲ. ಮಾತಾಡದೆ ಮೌನವಾಗಿ ಇದ್ಕೊಂಡೆ ನನ್ನ ಉಸಿರು ಕಟ್ಟಿಸ್ತಾ ಇದ್ರು. ಅವ್ರು ಯಾಕೆ ಮಗು ಬೇಕು ಅಂತ ಹಂಗ ಆಡ್ತಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಮಕ್ಳು ಇಲ್ಲದೆ ಇದ್ರೆ ಬಳಕೆ ಇಲ್ವಾ? ಅಥವಾ ಮಕ್ಳು ಇಲ್ಲದೆ ಇರೋರು ಬದುಕೋದಕ್ಕೆ ಯೋಗ್ಯರಲ್ವಾ? ಅದೇನೋ ಅವ್ರ ಆಸೆ. ಆಸೆ ಅಲ್ಲ, ನನ್ನನ್ನ ಗೋಳಾಡ್ಸೋಕೆ ಅವ್ರು ಉಪಯೋಗಿಸೋ ಅಸ್ತ್ರ. ಇದೊಂಥರ ಮಾನಸಿಕ ಸಮಸ್ಯೆ. ಶ್ಯಾಮ್, ನಾನ್ ಬೇಡ ಅನ್ನೋದನ್ನ ಬೇಕೇ ಬೇಕು ಅಂತ ಅವ್ರಂದ್ರೇನೆ ಅವ್ರಿಗೆ ಸಮಾಧಾನ. ನಾನು ಕೆಲವು ವಿಷಯಗಳನ್ನ ಈ ಕಿವಿಲ್ ಕೇಳಿಸ್ಕೊಂಡು ಆ ಕಿವಿಲ್ ಬಿಟ್ಟು ಬಿಡ್ಬೇಕು. ಹೇಳೋ ಅಷ್ಟು ಸುಲಭ ಅಲ್ಲ ಅದು. ನೋಡಿದ್ಯಾ ಸ್ಟೋರಿ? ಅದನ್ನ ಓದಿನೇ ನಿನಗೆ ಫೋನ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಕವರ್ ಮಾಡಿದ್ಯಾ ಕಣೆ. ಥ್ಯಾಂಕ್ ಯು. ಒಟ್ನಲ್ಲಿ ವಿ ವಿಲ್ ಹ್ಯಾವ್ ಟು ಫೈಟ್ ಫಾರ್ ದಿ ಜಸ್ಟಿಸ್. ಜನಗಳಿಗೆ ನ್ಯಾಯ ಸಿಗಬೇಕು ಅಷ್ಟೇ. ಆ ಧನುಷ್ ಹಿಸ್ಟ್ರಿನ ಹೊರ ತೆಗ್ದಿದೆಯಲ್ಲ, ಎಲ್ಲಿ ಸಿಕ್ತು? ಪೊಲಿಟಿಕಲ್ ಲೀಡರ್ ಮಗ ಅಂದ್ಮೇಲೆ ಅವನ್ಗೆ ಅವ್ರ ಅಪ್ಪನ್ಗೆ ವೈರಿಗಳು, ವಿರೋಧ ಪಕ್ಷದವರೆಲ್ಲ ಇದ್ದೇ ಇರ್ತಾರಲ್ವಾ? ಹಾಗೆ ಒಂದ್ ಸುದ್ದಿ ಮೂಲ ಸಿಕ್ತು. ಆ ಮೂಲ ಯಾವುದು ಅಂತ? ಅದೆಲ್ಲ ಕಾನ್ಫಿಡೆನ್ಷಿಯಲ್, ನಾವ್ ಹೇಳಕ್ಕಾಗಲ್ಲ, ನೀವು ಕೇಳಲೂಬಾರ್ದು. ಓಕೆ ಓಕೆ. ಇನ್ನೊಂದು ವಿಷಯ, ಧನುಷನ್ ಅಪ್ಪ ಇದಾರಲ್ಲ ಜಯಗೋಪಾಲ್, ಅವ್ರ ಬಗ್ಗೆನೂ ಇನ್ನೊಂದು ಕಲರ್ಫುಲ್ ಸ್ಟೋರಿ ಬರುತ್ತೆ. ಓದ್ ನನಗೆ ಫೋನ್ ಮಾಡು. ಓಕೆ, ಬಾಯ್ ಬಾಯ್. ಸಿನಿಮಾದವ್ರಿಗೆ ಮರು ಜಾಸ್ತಿ ಅಂತ ಕೇಳಿದ. ಬಿಡಿ, ಅದೇ ಮನೆ ಕೊಡ್ಸಿದ ಕಮಿಷನು ಪಾಪ ಮರ್ಪುಡೂರಿ ಅನ್ಸುತ್ತೆ. ಎಷ್ಟು ಅಂತ ಹೇಳಿದೆ? ಏನು ಸರ್, ತಿಂಗಳ ನೀವು ಮನೆ ಬಾಳೆ ಕೊಡ್ತೀರಲ್ಲ, ಅಷ್ಟ ಅಷ್ಟು ಕೊಟ್ರೆ ಸಾಕು. ಏನು 9,500 ರೂಪಾಯಿನ? ಸರ್, ನಿಮ್ಗೆ 70 ಮನೆ ತೋರಿಸಿದ್ದೀನಿ. 70 ಮನೆಗೂ ಕಮಿಷನ್ ಕೊಡಿ ಅಂತ ಕೇಳ್ತಾ ಇದೀನಾ? ಸರಿ ಬಿಡು, ನೀನ್ ಮುಂದಿನ ತಿಂಗಳು ಬೇಡ, ಅದ್ರ ಮುಂದಿನ ತಿಂಗಳು 2ನೇ ವಾರ ಬಂದ್ಬಿಡು, ಕೊಟ್ಬಿಡ್ತೀನಿ. ಸರ್, ಈಗಲೇ 3 ತಿಂಗಳಾಗಿದೆ. ಈಗ ಚೆಕ್ ಕೊಡಿ, ನಾಳೆ ಯಾವಾರು ದುಡ್ಡು ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ಎಲ್ಲಿಂದ ಅಡ್ಜಸ್ಟ್ ಮಾಡೋದೆ? ನನ್ನ ಅಕೌಂಟ್ ಒಂದು ಪೈಸನೂ ಇಲ್ಲ. ಸರಿ ಸರಿ, ನಾನೇ ಏನಾದ್ರೂ ಮಾಡ್ತೀನಿ. ಒಡವೆ ಆಡ ಇಡೋದು ಇದ್ದಿದ್ದೇ ಇದೆಯಲ್ಲ, ನನ್ನ ಕರ್ಮ. ಸರಿ ಸರಿ, ಚೆಕ್ ತಂದು ಕೊಟ್ಬಿಟ್ಟೆ. ಈಗ ಭಾಗೀರಥಿ ಮದುವೆ ಬಗ್ಗೆ ಯೋಚನೆ ಮಾಡಿ. ಯೋಚನೆ ಮಾಡದೇ ಇರ್ತೀನಕ್ಕ, ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಯಾವ್ದಾದ್ರೂ ಗಂಡು ನೋಡಿದ್ಯಾ? ನೋಡ್ತಾ ಇದ್ದೀನಿ. ನಾವು ಮದುವೆಗೆ ಮುಂಚೆನೆ 5-6 ಸಂಬಂಧ ಬಂತು. ಆದ್ರೆ ನಾನೇ ಶ್ಯಾಮ ಭಾಗೀರಥಿ ಮದುವೆ ನಿರ್ಧಾರ ಆಗೋಗಿದೆ ಅಂತ ಹೇಳಿ ಕಳಿಸ್ಬಿಟ್ಟೆ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಆದ್ರೆ ಭಾಗೀರಥಿನೇ ಒಪ್ತಾ ಇಲ್ಲ. ಯಾಕೆ? ಹುಡುಗ ನೋಡಕ್ ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದ್ದಾನೆ. ಅದ್ಯಾಕೋ ಅವಳು ನನಗೆ ಇಷ್ಟ ಇಲ್ಲ ಅಂದ್ರು. ಮನೆ ಅಳಿಯ ಅಂದ್ರೆ ಇಷ್ಟ ಇಲ್ವೇನೋ? ಹಾಗಲ್ಲಕ್ಕ, ವಿಷಯ ಅದಲ್ಲಕ್ಕ. ತಪ್ಪು ಮಾಡಿದ್ದು ನಾವೇ. ಶ್ಯಾಮನೇ ಗಂಡ ಅಂತ ಅವಳು ತಲೆಯಲ್ಲಿ ತುಂಬಿ ದೊಡ್ಡ ಅನ್ಯಾಯ ಮಾಡುತ್ತೆ. ಈಗ ಅವಳಿಗೆ ಶ್ಯಾಮನ ಗುಂಗಿನಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ.